ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಶಶಿ ಮಾತಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಆ ದೇವರು ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಹಂಗೆ ಲಕ್ಷ್ಮಿ ಬರ್ತಾನೆ ಇರಲಿ ನಮ್ಮ ಮನೆಗೂ ಚೆನ್ನಾಗಿ ಬರಲಿ, ಲಕ್ಷ್ಮಿ ನಿಮ್ಮ ಮನೆಗೂ ಚೆನ್ನಾಗಿ ಬರಲಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ರಂಗೋಲಿಯಿಂದ ಹಿಡಿದು ಪ್ರತಿಯೊಂದು ಲಾಗ್ ಮಾಡ್ತಾಯಿರ್ತೀನಿ. ನೋಡ್ತಾ ಇರಿ, ನೀವು ನಾನು ಹಾಕ್ತಾಯಿರ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವರ್ಮ ಎಲ್ಲರ ಮನೆಗೂ ಲಕ್ಷ್ಮಿ ಚೆನ್ನಾಗಿ ಕೂರಿಸ್ತಾ ಇರಲಿ. ನಾನು ಬರೋ ವರ್ಷದಿಂದ ಕೂರಿಸ್ತೀನಿ ಲಕ್ಷ್ಮಿ, ಈ ವರ್ಷಕ್ಕೆ ಕೂರಿಸ್ತಾ ಇಲ್ಲ, ಬರೋ ವರ್ಷದಿಂದ ಕೂರಿಸ್ತಿದ್ದೀನಿ. ಇವಾಗ ನಾನು ಬನ್ನಿ ಏನು ಮಾಡ್ತೀನಿ ನೋಡೋಣ. ಫಸ್ಟು ಒಬ್ಬಟ್ಟಿಗೆ ಕನಕ ಕಲಸೋಕ್ಕೆ ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಇವಾಗ ಕನಕ ಕಲಿಸ್ತೀನಿ. ಇದು 1-2 ಅವರ್ ನೆನೆದ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ಇದೆಲ್ಲ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ನಾವು ಕಲಸೋಣ. ಸ್ವಲ್ಪ ಚಪಾತಿಗಿನ್ನ ಸ್ವಲ್ಪ ತೆಳ್ಳಗೆ ಕಲಿಸ್ಕೋಬೇಕು. ಇವಾಗ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕೋಣ. ಏನು ಗೊತ್ತಾಯ್ತು, ರಿಸ್ಕ್ ಇಟ್ಟಿದ್ದೆಲ್ಲ ಈ ಥರ ಏನೋ ದಪ್ಪದೊಂದು ಗುಂಡು ಕಲ್ಲು ಅವಾಗೆಲ್ಲ ಹಿಂಗೆ ರುಬ್ಬೋರು ಇದನ್ನು ನೋಡಿ. ಈ ಥರ ಒಂದು 10 ಸೆಕೆಂಡ್ ಬಿಟ್ಟು ನೋಡಿ ಎಷ್ಟು, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ರಲ್ಲ. ಈ ಥರ ಬರಬೇಕು ಇಟ್ಟು. ಪಾತ್ರೆ ಇಟ್ಟಿದ್ವಿ, ಪಾತ್ರೆ ನಾನು 1-2 ಚಮಚ ನೀರು ಹಾಕೊಂಡಿದ್ದೀನಿ. ನಾನು ನೋಡಿ ನೀರು ಬರೀ ತೊಗರಿ ಬೇಳೆ ಮಾಡ್ತಾಯಿದ್ದೀನಿ, ಕಡಲೆಬೇಳೆ ಹಾಕ್ತಾಯಿಲ್ಲ. ನೋಡಿ ಇದು ಬೇಳೆ ಬೆಂದಿದೆ, ಇಷ್ಟು ಬೆಂದರೆ ಸಾಕು. 300 ಗ್ರಾಮ್ ಬೆಲ್ಲ ತೊಗೊಂಡಿದ್ದೀನಿ. ನಾನು ಬೆಲ್ಲ ನಾವು ಫಿಲ್ಟ್ರ್ ಮಾಡಿ ಹಾಕ್ಬೇಕು, ಹಂಗೆ ಹಾಕಿದ್ರೆ ಅದರಲ್ಲಿ ನೋಡಿ ಇದು ಇಷ್ಟಾದರೆ ಸಾಕಿದು. ನೋಡಲ್ಲ ಎಷ್ಟು ಕಪ್ಪಷ್ಟು ತುರಿದಿಟ್ಟು ಅಂತ ತೆಂಗಿನ. ಇದಕ್ಕೆ ಒಣ ಶುಂಠಿ, ಸ್ವಲ್ಪ ಸೋಂಪು ಆಗೋದು, ನಮ್ಗೆ ತುಂಬ ಟೇಸ್ಟ್ ಇರುತ್ತೆ, ರುಚಿ ಇರುತ್ತೆ. ನೋಡಿ ಇವಾಗ ಇದು ಆಗಿದೆ. ಇದೆಲ್ಲ ಈ ಥರ ರುಬ್ಬಿಟ್ಟಿದ್ದೆ ನಾನು. ಎಷ್ಟು ಯಾವ ಥರ ನೋಡಿ, ಇದು ಚೆನ್ನಾಗಿ ನೆಂದಿದ್ದು ಈ ಥರ ಬಂದಿದೆ ನೋಡಿ. ಈ ಥರ ನೋಡಿ ಇಷ್ಟೇ ತೊಗೋಬೇಕು. ಈ ಥರ ಬಂದಿದೆ ನೋಡಿ, ಈ ಥರ ಇರಬೇಕು ಇಟ್ಟು. ಈ ಥರ ಫೋಲ್ಡ್ ಮಾಡಿ ನೋಡಿ ಈ ಥರ. ಇವಾಗ ಒಂದು ಹೆಂಚಿಟ್ಟಿದ್ದೀನಿ ನಾನು ಒಪ್ಪಟ್ಟು ಮಾಡೋಕ್ಕಂತ. ಈ ಥರ ಹೆಂಚಿದು ನೋಡಿ ಎಷ್ಟು ತಿಳ್ಳು ಬರುತ್ತೆ ಅಂತ ನೋಡ್ರಲ್ಲ. ನೋಡಿ ಈ ಥರ ಬರಬೇಕಿತ್ತು ನೋಡಿ. ನೋಡಿದ್ರಲ್ಲ ಹೋಳಿಗೆ ಈ ಥರ ನಾವೇನು ಮಾಡಬೇಕಂದ್ರೆ ಇವಾಗಲೇ ಫೋಲ್ಡ್ ಮಾಡಿ ಇಟ್ಟಿಬಿಟ್ರಲ್ಲ. ಒಬ್ಬಟ್ಟು ಸಾರು, ಕಡಲೆಕಾಳು ಗೊಜ್ಜು, ಇದು ಕೂಟು ಅವರೆಕಾಯಿ ಇತ್ತು, ಅವರೆಕಾಯಿ ಎಲ್ಲ ಹಾಕಿ ಒಂದು ಕೂಟು ಮಾಡಿದ್ದೀನಿ. ಸಬ್ಬಕ್ಕಿ ಪಾಯಸ, ಕೋಸಂಬರಿ, ವಡೆ ಇಷ್ಟು ಮಾಡಿದ್ದೀನಿ. ರಾತ್ರಿ ನನ್ನ ಮಗಳು ನನಗೊಂದು ಸೀರೆ ಗಿಫ್ಟ್ ಕೊಟ್ಟಿದ್ದಾಳೆ. ಅದು ನಾನು ಇವಾಗ ಲಕ್ಷ್ಮಿಗೆ ಇಡ್ತೀನಿ. ಲಕ್ಷ್ಮಿಗೆ ನಾನು ಸೀರೆ ಉಡಿಸ್ತಲ್ಲ. ಇವತ್ತು ಈ ವರ್ಷ ಲಕ್ಷ್ಮಿ ಸೀರೆ ಇಟ್ಬಿಟ್ಟು ಮುಂದಿನ ವರ್ಷ ಕೂರಿಸ್ತೀನಿ. ಅದಕ್ಕೆ ನಾನು ತಟ್ಟೆಯಲ್ಲಿ ಇಡ್ತೀನಿ. ಆಮೇಲೆ ಕೆಟ್ಟ ಕಮೆಂಟ್ಸ್ ಹಾಕ್ಬಿಡಿ, ಏನು ನೈಟಿಲಿ ಹೇಳೋದು ಪೂಜೆ ಮಾಡ್ತಾರೆ. ನಾನೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಸ್ಯಾರಿ ಕಟ್ಕೊಂಡು ಬರ್ತೀನಿ. ಅದಕ್ಕೆ ಕಮೆಂಟ್ಸ್ ಹಾಕ್ತಾರೆ ನೈಟಿಲಿ ಅಂತ. ನಮ್ಮ ನೈಟಿ ಹಾಕ್ಕೊಂಡೇ ಎಲ್ಲ ಕೆಲಸ ಮಾಡಬೇಕು, ಇಲ್ಲ ಸೀರೆ ಉಟ್ಕೊಂಡ್ರೆ ನಮ್ಗೆ ಆಗಲ್ಲ ಕೆಲಸ ಮಾಡೋಕ್ಕೋಸ್ಕರ. ನೋಡಿ ಅಪರೂಪ 8000 ಅಂತೀವಿ. ಅದಕ್ಕೆ ನಾನು ಇವಾಗ ಹೆಂಗೂ ನನ್ನ ಮಗಳು ಕೊಟ್ಟಾಳಲ್ವ, ಅದಕ್ಕೆ ಇದನ್ನು ನಾನು ಇಡ್ತೀನಿ ಲಕ್ಷ್ಮಿಗೆ. ಇದ್ರ ಜೊತೆ ಬ್ಲೌಸ್ ಪೀಸ್ ತಂದಿದ್ದೀನಿ ಎಕ್ಸ್ಟ್ರಾ ನಾನು. ಅದಕ್ಕೆ ನಮ್ಮನೆಗೆ ಒಬ್ಬ ಪುಟ್ಟು ಲಕ್ಷ್ಮಿ ಹೇಳಲ್ವ, ಅವನಿಗೆ ಕೂರಿಸ್ತಿದ್ದಲ್ಲ ನಾನು. ನೋಡಿದಲ್ಲ ಇವಳೆ ನನ್ನ ಪುಟ್ಟು ಲಕ್ಷ್ಮಿಗಳು. ಅಂತೂ ಇಂತೂ ರೆಡಿ ಆದೆ. ನನ್ನ ಸೀರೆ ಹೆಂಗಿದೆ ಕಮೆಂಟ್ಸ್ ಮಾಡಿ, ಚೆನ್ನಾಗಿದೆ. ಇದು ತೊಗೊಂಡು ಹೋದ ವರ್ಷ ಗೌರಿ ಹಬ್ಬದಲ್ಲಿ ತೊಗೊಂಡಿದ್ದೆ ನಾನು. ಇದೇ ಫಸ್ಟ್ ಇಟ್ಟಿರೋದು. ಬ್ಲೌಸ್ ಹೊಲ್ಸ್ತಾಯಿದ್ದು ಒಂದಿನೂ ಹಾಕಿಲ್ಲ. ಬ್ಲೌಸು ಹೆಂಗೆ ಹೊಲ್ಸಿ ಹಂಗೆ ಇದೆ ನೋಡು. ದಪ್ಪನೂ ಆಗೋಲ್ಲ ಸಣ್ಣನೂ ಆಗೋಲ್ಲ, ಹಿಂಗೆ ಇದೆ ನೋಡು. ಬನ್ನಿ ಪೂಜೆ ಮಾಡೋಣ. ಎಲ್ಲ ನಮ್ಮ ರಾಯರಿಗೆ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಲಕ್ಷ್ಮಿ ನೋಡ್ದ ಕೃಷ್ಣ, ಇವಳು ನೋಡಿ ಪುಟ್ಟು ಲಕ್ಷ್ಮಿ, ಪುಟ್ಟು ಲಕ್ಷ್ಮಿಗಳು ಎಲ್ಲ ಇಟ್ಟಿದ್ದೀನಿ. ಈ ವರ್ಷ ನಾನು ಮುಂದಿನ ವರ್ಷ ಕೂರಿಸ್ಬೇಕಂತ 5 ವರ್ಷ ಬಿಡಬೇಕಂತೇಳಿ ಬಿಟ್ಟಿದ್ದೀನಿ ನೋಡಿ. ಎಲ್ಲ ಪೂಜೆ ಎಲ್ಲ ಆಯಿತು ನೋಡಿ. ನನ್ನ ಮಗಳಿಗೂ ಇಟ್ಟಿದ್ದೀನಿ. ಆಯಿತು, ವರಮಹಾಲಕ್ಷ್ಮಿ ಹಬ್ಬ ಮುಗಿಯಿತು. ನೆಕ್ಸ್ಟ್ ಗೌರಿ ಗಣೇಶ ದಸರಾ ದೀಪಾವಳಿ ಬಂತು. ಅದನ್ನು ಬಂದು ಅಷ್ಟೊಂದು ಹೋಮ್ ಕರೆದಾರೆ, ಪಕ್ಕದ ಮನೆ ಹೋಗಿ ಬರ್ತೀನಿ.
ಅಷ್ಟು ಹಪ್ಪಳ ಹಾಕ್ತೀನಿ. ಒಬ್ಬಟ್ಟು, ಸ್ವಲ್ಪ ಕೋಸಂಬರಿ ಕೈಯಲ್ಲಿ ಹಾಕ್ತೀನಿ. ಕೋಸಂಬರಿ, ಸ್ವಲ್ಪ ತುಪ್ಪ, ಜೊತೆಗೆ ಒಬ್ಬಟ್ಟು ಸಾರು. ನೋಡ್ದಲ್ಲ, ಇವತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ಊಟ ಚೆನ್ನಾಗಿದೆ. ಕಮೆಂಟ್ಸ್ ಹಾಕಿ. ಓಕೆ ಬಾಯ್. ಇಲ್ಲಿಗೆಲ್ಲ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಬಾಯ್.